ಎಲ್ಲರಿಗೂ ನಮಸ್ಕಾರ. ಕಳೆದ ಬಾರಿ 40ನೆಯ ಶ್ಲೋಕವನ್ನ ಮಾಡಿದ್ವಿ. 41 ಆದ್ರೆ ಸೌಂದರ್ಯ ಲಹರಿಯ ಮೊದಲನೆಯ ಭಾಗ ಮುಗಿಯುತ್ತೆ. 42ರಿಂದ ಮುಂದಿನ ಭಾಗದಲ್ಲಿ ಸೌಂದರ್ಯದ ವರ್ಣನೆ. ಇದುವರೆಗೂ ಇದ್ದಿದ್ದು ತತ್ವದ ವರ್ಣನೆ ಅಂತ ತತ್ವ ಹೇಳ್ತಾ ಇದ್ರು. ಅದರಿಂದ ಅದನ್ನ ಅಭ್ಯಾಸ ಮಾಡಿದೀವಿ ಇದುವರೆಗೂ. ಈಗ ಮುಂದಕ್ಕೆ ನಾವು ಇದು ಮುಗಿದ್ಮೇಲೆ, ಇವತ್ತಿಂದು ಮುಗಿದ ಮೇಲೆ ಮುಂದಿಂದೆಲ್ಲ ಸೌಂದರ್ಯದ ವರ್ಣನೆ, ತಾಯಿಯ ಸೌಂದರ್ಯದ ವರ್ಣನೆಯನ್ನು ನೋಡ್ತೀವಿ. ಆದ್ರೆ ಈ ರೀತಿಯ ಒಂದು ವಿಭಾಗವನ್ನ ಶಂಕರಾಚಾರ್ಯರೇನು ಮಾಡಿಲ್ಲ. ಇದಕ್ಕೆ ನಾನು ಪ್ರಾರಂಭದಲ್ಲೇ ಒಂದು ಕಥೆ ಇದೆ ಅಂತ ಹೇಳಿದ್ದೆ. ಶಂಕರಾಚಾರ್ಯರು ಇದನ್ನ ರಚಿಸಿ ತಾಯಿಯ ಹತ್ರ ತೆಗೆದುಕೊಂಡು ಹೋದಾಗ ವಾಪಸ್ ಬರುವಾಗ ಅದು ಕೆಳಗಡೆಗೆ ಬಿದ್ದೋಯ್ತು. ನಂದಿ ಒಂಥರ ತಡೆದು ಬಿಟ್ಟು ಎಲ್ಲ ಬಿದ್ದೋಯ್ತು. ಆವಾಗ ಪುನಃ ತಾಯಿ ಹೇಳಿದ್ಲು ರಚಿಸಿ ಅದನ್ನ ಉಳಿದದ್ದನ್ನ ಅಂತ ಎಲ್ಲ ಆಗಿತ್ತು. ಸೊ ಮೊದಲಿನ ಮಾತ್ರ ಇಷ್ಟು ಸಿಕ್ಕಿತ್ತು 41. ಅದರ ಮುಂದಿನ ಭಾಗ ಇವರು ಆಮೇಲೆ ಮತ್ತೆ ರಚಿಸಿದ್ದು ಅಂತ ಹೇಳಿ ಒಂದು ಇದೆ ಉಲ್ಲೇಖ. ಆದ್ರೆ ಶಂಕರಾಚಾರ್ಯರು ಅದರ ಬಗ್ಗೆ ಆ ಮೊದಲನೇ ಭಾಗ ತತ್ವ, ನಂತರದ ಭಾಗ ಕೇವಲ ಸೌಂದರ್ಯದ ವರ್ಣನೆ ಅಂತ ಹೇಳ್ತೀರ. ಈ ಇಡೀ ಕೃತಿ ಸೌಂದರ್ಯ ಲಹರಿ. ಮೊದಲು ಆನಂದ ಲಹರಿ. ಈಗ ಆನಂದ ಅಂತಂದ್ರೆ ಏನು? ಆನಂದ ಪರಮಾನಂದ, ಮೋಕ್ಷದ ಆನಂದ. ಆ ಮೋಕ್ಷವನ್ನ ಪಡೆಯುವಂತಹ ಮಾರ್ಗವನ್ನ ಹೇಳಿದಂತಹ ಈ 41 ಶ್ಲೋಕಗಳು ಅದಕ್ಕೆ ಆನಂದ ಲಹರಿಯಲ್ಲಿ ಬರುತ್ತೆ. ಮುಂದಿನ ಶ್ಲೋಕಗಳಲ್ಲಿ ತಾಯಿಯ ವರ್ಣನೆ. ಹಾಗಾದ್ರೆ ತಾಯಿಯ ವರ್ಣನೆ ಇದ್ರೊಳಗೂ ಬಂತಲ್ಲ ಅಂದ್ರೆ ಬಂತು. ಆದ್ರೆ ತಾಯಿಯನ್ನ ಯಾವ ರೀತಿಯಲ್ಲಿ ಆರಾಧಿಸಬೇಕು ಅನ್ನುವಂತ ವ್ಯವಸ್ಥೆಯನ್ನ ಹೇಳೋದಕ್ಕೋಸ್ಕರ ತಾಯಿಯ ವರ್ಣನೆಯನ್ನ ನಾವು ಇಲ್ಲೂ ಸಹ ನೋಡಿದೀವಿ. ಮುಂದೆ ಹೇಗ್ ಬರುತ್ತೆ ನೋಡ್ತಾ ಹೋಗೋಣ. ಈಗಾಗಲೇ ಸುಮಾರು ಒಂದು 3-4 ವಾರ ಆಗಿದೆ ಅನ್ಸುತ್ತೆ ನಾನು ಈ 40ನೆಯ ಶ್ಲೋಕವನ್ನ ಹೇಳಿ. ಅದರಿಂದ ಪುನಃ ಒಂದು ಸರ್ತಿ ನಮ್ಮ ನೆನಪನ್ನ ಹರಿತ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸರ್ತಿ ಅದನ್ನ ಓದಿ ಅದರ ಬಗ್ಗೆ ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗ್ತೀವಿ. ತಟಿತ್ವಂತಂ ಶಕ್ತ್ಯಾ ತಿಮಿರ ಪರಿಪಂಥಿ ಸ್ಫುರಣಯ ಸ್ಫುರನ್ ನಾನಾ ರತ್ನ ಆಭರಣ ಪರಿದ್ಧ ಇಂದ್ರಧನುಷಂ ತವ ಶ್ಯಾಮಂ ಮೇಘಂ ಕಮಪಿ ಮಣಿಪೂರೈಕ ಶರಣಂ ನಿಷೇವ ವರ್ಷಂತಂ ಹರ ಮಿಹಿರ ತಪ್ತಂ ತ್ರಿಭುವನಂ. ಇಲ್ಲಿ ತಾಯಿ ಮತ್ತೆ ಶಿವ ಅವರಿಬ್ರು ಮುಂಚಿನ ಸುಮಾರು ಶ್ಲೋಕಗಳಿಂದ ಹೇಳ್ತಾ ಬಂದಿದ್ದೀವಿ, ನೋಡ್ತಾ ಬಂದಿದ್ದೀವಿ. ಅವರಿಬ್ರು ಅರ್ಧನಾರೀಶ್ವರ ತತ್ವದಲ್ಲಿ ಆರಾಧಿಸ್ಬೇಕು ಅನ್ನೋದನ್ನ. ಇದ್ರೊಳಗೊಮ್ಮೆ ಅವರ ಅರ್ಧನಾರೀಶ್ವರ ತತ್ವವನ್ನ ಕಾಣ್ತಾ ಇದ್ದೀವಿ. ಯಾಕೆಂದ್ರೆ ಶಿವ ಈ ಪೂರ್ತಿ ಸಂಹಾರ ಮಾಡೋ ಕಾಲದಲ್ಲಿ ರೌದ್ರ ರೂಪದಲ್ಲಿ ಇರ್ತಾನೆ. ಅವನನ್ನ ಕತ್ತಲಿಗೆ ಆ ಒಂದು ವಿನಾಶಕ್ಕೆ ಹೊರಟಿರ್ತಕ್ಕಂತಹ ಶಿವನನ್ನ ತೋರಿಸಿದ್ರೆ ಆ ಕತ್ತಲು ಮೋಡ ಆ ಒಂದು ಸ್ಥಿತಿಯನ್ನ, ಈಗ ದಟ್ಟವಾದ ಮೋಡ ಇದ್ರೆ ಅದ್ರ ಜೊತೆಗೆ ಮಿಂಚು ಇರುತ್ತಲ್ವಾ, ಮೋಡ ಗುಡುಗು ಸಿಡಿಲು ಅದ್ರ ಜೊತೆಗೆ ಮಿಂಚಿರುತ್ತೆ. ಸೊ ಮಿಂಚನ್ನ ತಾಯಿಗೆ, ಆ ದಟ್ಟವಾದ ಮೋಡದ ಸ್ಥಿತಿಯನ್ನ ಶಿವನಿಗೆ ಹೇಳ್ತಾನೆ. ಅವರಿಬ್ರು ಒಂದಿಗೆ ಇದ್ದಾಗ್ಲೇನೆ ಪ್ರಪಂಚದ ಸೃಷ್ಟಿ ಅಂತ. ಅವನು ಆ ಒಂದು ರೀತಿಯಲ್ಲಿ ದಟ್ಟವಾದ ಮೋಡವನ್ನ ಉಂಟು ಮಾಡಿ, ಅಂದ್ರೆ ಸಾಧಕನ ಮನಸ್ಸಿನಲ್ಲಿ ಅಂತಹ ಒಂದು ತಿಮಿರ ಅಂಧಕಾರ ಅಂತಂದ್ರೆ ಅಜ್ಞಾನವನ್ನ ಶಿವ ಉಂಟು ಮಾಡಿದ್ರೆ ತಾಯಿ ಮಿಂಚಿನಂತಹ ಬೆಳಕು. ಅವಳ ಬೆಳಕು ಎಲ್ಲಿಂದ ಬಂತು ಅಂದ್ರೆ ಅವಳು ಧರಿಸಿರ್ತಕ್ಕಂತಹ ನಾನಾ ಆಭರಣಗಳು, ಅವಳ ಕೈಯಲ್ಲಿರ್ತಕ್ಕಂತಹ ನಾನಾ ಆಯುಧಗಳು, ಇವುಗಳಿಂದ ಹೊಮ್ತಾ ಇರ್ತಕ್ಕಂತಹ ಆ ಬೆಳಕೇನಿದೆ ಆ ಮಿಂಚಿನಂತೆ ಬೆಳಕನೆ ಮಿಂಚುತ್ತಂತೆ. ಅಂದ್ರೆ ಸಾಧಕನ ಮನಸ್ಸಿನಲ್ಲಿ ಜ್ಞಾನವನ್ನ ಉಂಟು ಮಾಡುತ್ತೆ. ಅಂತಹ ತಾಯಿಗೆ ನಾನು ನಮಸ್ಕರಿಸುತ್ತೇನೆ. ತಾಯಿ ತಂದೆ ಅರ್ಧನಾರೀಶ್ವರು ಅವರೇ ಇಂತಹ ಒಂದು ಸಂದರ್ಭದಲ್ಲಿ ಸೃಷ್ಟಿಯ ಸಾಧ್ಯತೆ. ಆದ್ರಿಂದಾನೆ
ಅಂತಹ ತಾಯಿ ತಂದೆಯರಿಗೆ ನಮಸ್ಕರಿಸುತ್ತೇನೆ, ಅವರನ್ನ ಆರಾಧಿಸ್ತೇನೆ. ಅವರನ್ನ ಆರಾಧಿಸುವ ಮೂಲಕ ನಾನು ನನ್ನ ಮೋಕ್ಷದ ಕಡೆಗೆ ಸಾಗ್ತೀನಿ ಅಂತ. ಇಲ್ಲಿ ಶಿವ ಅವನ ನೃತ್ಯನೇ ಬೇರೆ ತರ, ತಾಯಿಯ ನೃತ್ಯನೇ ಬೇರೆ ತರ. ಅವಳು ಲಾಸ್ಯ ಅಂತ ಹೇಳ್ತಾರೆ, ಇವನದ್ದು ರುದ್ರ ನರ್ತನ. ಅವೆರಡು ಇಬ್ರು ನರ್ತನ ಮಾಡ್ತಾರೆ, ಆದ್ರೆ ಅವರ ನರ್ತನದ ರೀತಿ ಬೇರೆ ಆಗಿರುತ್ತೆ. ಅಂದ್ರೆ ಈಗ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ನಾವು. ಒಬ್ಬರಿಗೊಬ್ಬರು ಪೂರಕ, ಕಾಂಪ್ಲಿಮೆಂಟ್ರಿ ಅಂದ್ರೆ ಪೂರಕವಾಗಿ. ಇವಾಗ ಮನೆಯಲ್ಲಿ ತಾಯಿ ಬೈದಾಗ ತಂದೆ ವಹಿಸ್ಕೊಂಡ್ ಬರೋದು, ತಂದೆ ಬೈದಾಗ ಹೊಡಿತಾ ಇದ್ದಾಗ ತಾಯಿ ವಹಿಸ್ಕೊಂಡ್ ಬರೋದು ಹೇಗೆ ನಡೆಯುತ್ತೆ, ಹಾಗೆ ಇಲ್ಲಿ ತಂದೆ ಆ ಪೂರ್ತಿ ಪ್ರಪಂಚವನ್ನ ನಾಶ ಮಾಡುವಾಗ ತಾಯಿ ಅಲ್ಲಿ ಅಥವಾ ಆ ಅಂಧಕಾರವನ್ನ ಉಂಟು ಮಾಡಿದಾಗ ಆ ಬೆಳಕನ್ನ ಕೊಡೋದು. ಅದರಿಂದ ಅವರಿಬ್ರು ಒಬ್ಬರಿಗೊಬ್ಬರು ಪೂರಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದರಿಂದ ಇಬ್ರುನುವೆ ಒಂದೇ ರೀತಿಯಾಗಿ ಹೇಳ್ತಾರೆ. ಇವನು ತಮಸ್ಸಿನಿಂದ ಕೂಡಿದಾನೆ, ಆದ್ರೆ ಅವಳು ಬೆಳಕಿನಿಂದ. ಈ ಇಬ್ಬರು ಆಕಾಶದಲ್ಲಿ ಯಾವಾಗ ಒಂದೇ ಸರ್ತಿ ದಟ್ಟವಾದ ಮೋಡ ಜೊತೆಗೆ ಮಿಂಚು ಬರುತ್ತೆ, ಆ ರೀತಿ ಅವರಿಬ್ರು ನಮ್ಗೆ ಕಾಣಸಿಗ್ತಾರೆ. ಅಂತಹ ತಾಯಿಯನ್ನ ಆರಾಧಿಸು, ಆಗ ನಿನಗೆ ಸಾಧಕರಿಗೆ ಹೇಳ್ತಾರೆ, ಆಗ ಮೋಕ್ಷದ ಕಡೆಗೆ ಸಾಗಕ್ಕೆ ಸಾಧ್ಯ ಅಂತ. ಇದಕ್ಕೆ ಮುಂದೆ ಈ ಕೊನೆಯ ಶ್ಲೋಕ ನಾನು ಹೇಳ್ತಾ ಇದ್ದೀನಿ ಈಗ, ಇದು ತತ್ವವನ್ನ ಪೂರ್ಣವಾಗಿ ಹೇಳ್ತಾ ಇರ್ತಕ್ಕಂಥ ಶ್ಲೋಕ. ಅಲ್ಲಿಗೆ ಆ ತತ್ವದ ಭಾಗ ಮುಗಿಯುತ್ತೆ. ಮುಂದಿನ ಭಾಗದಲ್ಲಿ ಸೌಂದರ್ಯದ ವರ್ಣನೆಯನ್ನ ನೋಡ್ತೀವಿ. ಈಗ ಈ ಶ್ಲೋಕವನ್ನ ನೋಡೋಣ. ತವಾಧಾರೆ ಮೂಲೆ ಸಹ ಸಮಯಯ ಲಾಸ್ಯ ಪರಯ ನವಾತ್ಮಾನಂ ಮನ್ಯೆ ನವರಸ ನವರಸ ಮಹಾ ತಾಂಡವ ನಟಂ ಉಭಾಭ್ಯಾಂ ಏತಾಭ್ಯಾಂ ಉದಯ ವಿಧಿಂ ಉದ್ದೇಶ್ಯ ದಯೆಯ. ಉದಯ ವಿಧಿ ಅಂದ್ರೆ ಸೃಷ್ಟಿ ಕಾರ್ಯ ಅಂತ. ಸನಾಥಾಭ್ಯಾಂ ಜಘ್ನೆ ಜನನ ಜನನೀಂ ಮಜ್ಜತ್ ಜಗದಿದಂ. ಮಜ್ಜತ್ ಮುಳುಗೋಗಿದೆ, ಅದರಿಂದಾನೇ ಆವೃತವಾಗಿದೆ ಜಗತ್ ಇದಂ. ಇದು ಈ ಒಂದು ಶ್ಲೋಕ. ಅಂದ್ರೆ ಮೂಲಾಧಾರದಲ್ಲಿ ಇಬ್ರು ಇದ್ದಾರೆ, ಶಿವನು ಅಷ್ಟೇ, ಪಾರ್ವತಿಯು ಅಷ್ಟೇ, ಅಥವಾ ಶಕ್ತಿಯು ಅಷ್ಟೇ. ಮೂಲಾಧಾರದಲ್ಲಿ ಸಮಯ ಅಂತ ಹೇಳಿ ಇವಳು ತಾಯಿ, ಅವಳು ತನ್ನ ಲಾಸ್ಯದಿಂದ, ಅಂದ್ರೆ ಅವಳ ನರ್ತನದ ರೀತಿಯನ್ನ, ಹೆಣ್ಣು ಮಕ್ಕಳ ನರ್ತನವನ್ನ ಲಾಸ್ಯ ಅಂತ, ಆಮೇಲೆ ಗಂಡು ಮಕ್ಕಳ ನರ್ತನವನ್ನ ಬೇರೆ ರೀತಿಯಲ್ಲಿ, ಅಂದ್ರೆ ನಟ ಭೈರವ, ಶಿವ ತಾಂಡವ ಅಂತ ಹೇಳ್ತೀವಿ, ತಾಂಡವ ಅಂತ ಗುರುತಿಸ್ತಾರೆ. ಇದು ಕೇವಲ ಲಾಸ್ಯ ಅಂತ. ಆದ್ರೆ ಎರಡು ನರ್ತನಗಳು. ಆ ನರ್ತನದಲ್ಲಿ ತಲ್ಲೀನಳಾಗಿದ್ದಾಳೆ. ಶೃಂಗಾರ ಮತ್ತೆ ಇಲ್ಲಿ ಇವನು ನವರಸಗಳಿಂದಾನು ಕೂಡಿದ್ದಾನೆ. ಅವನಲ್ಲೂನುವೆ ಶೃಂಗಾರನೂ ಇದೆ, ಅದ್ರ ಜೊತೆಗೆ ಉಳಿದ ಎಲ್ಲ ರಸಗಳು ಇದೆ. ಅವನು ಇವಳೊಡನೆ ಇದ್ದಾನೆ. ಅಂತಹ ಇಬ್ಬರು ಒಟ್ಟಿಗೆ ನಟಿಸುವ, ಆ ನಟಿಸುವುದರಿಂದನೇ ಈ ಸಮಯ ಮತ್ತ ಇಬ್ರುನು ಸಮಯ ಅಂತ ಕರೀತಾರೆ. ಅವರು ಇಬ್ರುನುವೆ ಆನಂದ ಭೈರವ ಆನಂದ ಭೈರವಿ ಅಂತಾನೂ ಗುರುತಿಸ್ತಾರೆ. ಅವರಿಂದ ಈ ಸೃಷ್ಟಿ ಕಾರ್ಯ ಆಯಿತು. ಅಂತಹ ತಾಯಿಯನ್ನ, ಅಂತಹ ಪರಮೇಶ್ವರನೊಡನೆ ಇರ್ತಕ್ಕಂತಹ ಅರ್ಧನಾರೀಶ್ವರ ತತ್ವವನ್ನ ಪ್ರತಿಪಾದಿಸ್ತಾ ಇರ್ತಕ್ಕಂತಹ ತಾಯಿಯನ್ನ ನಾನು ನಮಸ್ಕರಿಸುತ್ತೇನೆ, ಧ್ಯಾನಿಸುತ್ತೇನೆ ಅಂತ ಹೇಳ್ತಾರೆ. ತಾಂಡವ ನೃತ್ಯಕ್ಕೆ 9 ರಸಗಳು ಉಂಟು. ತಾಂಡವ ನೃತ್ಯ, ನಾವು ತಾಂಡವ ನೃತ್ಯವನ್ನ ನೋಡಿಲ್ಲ, ಆದ್ರೆ ಅದನ್ನ ಪ್ರತಿನಿಧಿಸತಕ್ಕಂತಹ ನೃತ್ಯ ಪ್ರಕಾರವನ್ನ ನಾವು ಜನಗಳು ಮಾಡೋದನ್ನ ನೋಡಿದ್ದೀವಿ. ಅದರೊಳಗೆ ಎಲ್ಲಾ ಒಂದು ರಸಗಳನ್ನು ಸಹ ಆ ನಟನಕಾರರು ಎಷ್ಟು ಚೆನ್ನಾಗಿ ಪ್ರತಿಬಿಂಬಿಸ್ತಾರೆ. ಅವರ ಕಣ್ಣಿನಲ್ಲೇ ಅಷ್ಟೂ, ಕಣ್ಣು ಮುಖದ ಒಂದು ಚಹರೆ ಅಷ್ಟರಲ್ಲೇನೆ ಎಲ್ಲಾ ರಸಗಳು
ಪ್ರತಿಪಾದಿತವಾಗಿರುತ್ತೆ. ಅಂತಹ ಒಂದು ಅದ್ಭುತವಾದ ನಟನೆ ಅಥವಾ ನಾಟ್ಯ ಶಿವನದು. ಇವಳದ್ದು ಸಮಯ, ಇವಳದ್ದು ಲಾಸ್ಯ. ಈಗ ಈ ಇಬ್ಬರನ್ನೂ ಕುರಿತು ಲಾಸ್ಯವನ್ನ ತನ್ನ ನಾಟ್ಯ ರೀತಿಯಾಗಿ ಹೊಂದಿರತಕ್ಕಂತಹ ಮೂಲಾಧಾರದಲ್ಲಿ ನೆಲೆಸಿರ್ತಕ್ಕಂತಹ ಶಕ್ತಿ ಜೊತೆಗೆ ತಾಂಡವ ಅಂದ್ರೆ ನವರಸ ಭರಿತವಾದ ತಾಂಡವ ನೃತ್ಯವನ್ನ ಮಾಡತಕ್ಕಂತಹ ಶಿವ, ಇಬ್ಬರು ಮೂಲಾಧಾರದಲ್ಲಿ ಇದ್ದಾರೆ. ಅವರ ಇಬ್ಬರನ್ನೂ ಕುರಿತು ಅರ್ಧನಾರೀಶ್ವರ ತತ್ವವನ್ನ ಆರಾಧಿಸಬೇಕು. ಇದು ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ಹಿಂದೆನೆ ಒಂದು ಶ್ಲೋಕದಲ್ಲಿ ನೋಡಿದ್ವಿ, ಕೇವಲ ಶಿವನನ್ನ ಆರಾಧಿಸಿ ಮೋಕ್ಷವನ್ನ ಪಡೆಯಕ್ ಸಾಧ್ಯ ಇಲ್ಲ. ಶಿವನೊಡನೆ ಅರ್ಧನಾರೀಶ್ವರ ತತ್ವವಾಗಿ ತಾಯಿಯನ್ನು ಆರಾಧಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಅದರಿಂದ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲಿ ನೀನು ಶಿವನನ್ನ ಆರಾಧಿಸು, ಶಿವನೊಡನೆ ತಾಯಿಯೂ ಇದ್ದಾಳೆ, ಅರ್ಧನಾರೀಶ್ವರ ತತ್ವದಲ್ಲಿ ಇಬ್ಬರನ್ನೂ ಸೇರಿ ಆರಾಧಿಸಿದಾಗ ನಿನಗೆ ಮೋಕ್ಷ ಶತಸಿದ್ಧ ಅಂತ. ಈಗ ಶಂಕರಾಚಾರ್ಯರು ಈಗ ನಮ್ಗೆ ಆರೋಹಣ ಅವರೋಹಣ ಅಂತ ಹೇಳ್ತೀವಿ. ಆರೋಹಣ ರೀತಿಯಲ್ಲಿ ಈ ಒಂದು ಚಕ್ರಗಳನ್ನ ಹೇಳ್ತಾ ಹೋಗ್ತಾರೆ ಅವರು. ಮೂಲಾಧಾರದಿಂದ ಶುರು ಮಾಡ್ತಾರೆ ಅವರು, ಆಮೇಲೆ ಸ್ವಾಧಿಷ್ಠಾನ ಹೇಳ್ತಾರೆ. ಸ್ವಾಧಿಷ್ಠಾನ, ಮೂಲಾಧಾರ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ ಮತ್ತು ಸಹಸ್ರಾರ. ಆದಿಶಂಕರರು ಹೇಳೋದು ತೈತರಿಯ ಉಪನಿಷತ್ತಿನ ಆಧಾರದಲ್ಲಿ ಅವ್ರು ಮಾಡ್ತಾರೆ ಅಂತ. ಅದನ್ನ ಯಾಕೆ ಹಾಗೆ ಮಾಡಿದ್ದಾರೆ, ಅಲ್ಲಿ ಏನಿದೆ ಅಂದ್ರೆ, ಆತ್ಮನಃ ಆಕಾಶ ಸಂಭೂತಃ, ಆಕಾಶಾತ್ ವಾಯು, ವಾಯೋ ಅಗ್ನಿ, ಅಗ್ನೇಃ ಆಪಃ, ಅದ್ಭ್ಯಃ ಪೃಥಿವಿ. ಆತ್ಮನಿಂದ ಆಕಾಶ ಉಂಟಾಗುತ್ತೆ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ ತತ್ವಗಳು ಹೊರಹೊಮ್ಮುತ್ತೆ ಅಂತ. ಈ ಉಪನಿಷದ್ ವಾಕ್ಯವನ್ನ ಆಧಾರವಾಗಿ ಇಟ್ಕೊಂಡು ಇವರ ಒಂದು ಆರೋಹಣ ತತ್ವವನ್ನ ಅವರು ನಿರೂಪಿಸಿರೋದು. ಅದರಿಂದ ಇಲ್ಲಿಂದ ಕೆಳಗಡೆಯಿಂದ ಮೇಲೆಗಡೆ ಹೋಗೋದಕ್ಕೆ ಹೇಳ್ತಾರೆ ಅಂತ. ಮತ್ತೆ ಈ ಶಿವ ಶಿವೆಯರ ಲಾಸ್ಯ ತಾಂಡವ ಪರಿಣಾಮವಾಗಿ ಸೃಷ್ಟಿ ಕಾರ್ಯ ಆಗುತ್ತೆ ಅಂತ. ಪ್ರಳಯನೂ ಅಷ್ಟೇ, ಸೃಷ್ಟಿನೂ ಅಷ್ಟೇ, ಅವೆರಡರಿಂದಾನೇ ಆಗ್ತಾ ಇರೋದು. ಅವನು ಪ್ರಳಯವನ್ನ ಮಾಡೋದಕ್ಕೆ ಅಗ್ನಿಯನ್ನ ಕೊಡೋದೂನುವೆ ತನ್ನ ಹುಬ್ಬಿನ ಅಲಗಾಡುವಿಕೆಯಿಂದ ತಾಯಿ ಕೊಡ್ತಾಳೆ. ಆಗ ಪ್ರಳಯವನ್ನ ಮಾಡ್ತಾನೆ ಅವನು. ಪ್ರಳಯವನ್ನ ಮಾಡಿದ ನಂತರ ಮತ್ತೆ ಆಕೆಯ ಸಂಕೇತದ ಆಧಾರದ ಮೇಲೆ ಸೃಷ್ಟಿಯನ್ನ ಮಾಡ್ತಾನೆ ಅಂತ ನೋಡಿದ್ವಿ ನಾವು. ಇಲ್ಲಿ ಆ ಶಿವ ತನ್ನ ತಾಂಡವ ರೀತಿಯ ನೃತ್ಯದಿಂದ ಅಷ್ಟು ರುದ್ರ ಭಯಂಕರನಾಗಿ ಪೂರ್ತಿ ನಾಶವನ್ನ ಮಾಡ್ತಾ ಇದ್ದಾಗ ಅಲ್ಲಿ ಮಿಂಚಿನಂತೆ ಬೆಳಕನ್ನ ಕೊಟ್ಟು ಮತ್ತೆ ಸೃಷ್ಟಿ ಕಾರ್ಯಕ್ಕೆ ಪೂರಕವಾಗಿ ನಿಲ್ತಾಳೆ ತಾಯಿ ಅಂತ. ಅದರಿಂದ ಯಾರನ್ನ ಬಿಡ್ಬೇಕು, ಯಾರನ್ನ ಆರಾಧಿಸ್ಬೇಕು? ಆಗಲ್ಲ. ಬರೀ ಶಿವನನ್ನ ಆಗಲ್ಲ. ಅವನು ಸೃಷ್ಟಿಯನ್ನು ಮಾಡ್ತಾನೆ, ಪ್ರಳಯವನ್ನು ಮಾಡ್ತಾನೆ, ಅದು ತಾಯಿಯ ಆಜ್ಞೆಯಲ್ಲಿ. ಅದರಿಂದ ಅವನು ಸ್ವತಂತ್ರವಾಗಿ ಸೃಷ್ಟಿಯನ್ನ ಮಾಡ್ತಾ ಇಲ್ಲ. ಆ ಸೃಷ್ಟಿಯನ್ನ ಮಾಡ್ಬೇಕಾದ್ರೆ ಅವನಿಗೆ ತಾಯಿಯ ಅನುಜ್ಞೆ ಬೇಕಾಗುತ್ತೆ. ಅದರಿಂದ ಇಬ್ಬರನ್ನೂ ಕುರಿತು ನೀನು ಧ್ಯಾನ ಮಾಡು. ಧ್ಯಾನ ಮಾಡಿದಾಗ, ನೀನು ಅರ್ಧನಾರೀಶ್ವರ ತತ್ವವನ್ನು ಕುರಿತು ಧ್ಯಾನ ಮಾಡಿದಾಗ ಸಹಜವಾಗಿ ನಿನಗೆ ಮೋಕ್ಷ ಸಿಕ್ಕುತ್ತೆ. ಯಾಕೆಂದ್ರೆ ಅವರ ಕೃಪೆ ನಿನ್ನ ಮೇಲಾಗುತ್ತೆ. ತಾಯಿ ನಿನ್ನ ಮನಸ್ಸಿನಲ್ಲಿ ಮಿಂಚನ್ನ, ಜ್ಞಾನವನ್ನ, ಇಲ್ಲಿ ಶಿವನ ಒಂದು ಭಾವವನ್ನ ಒಂದು ಕತ್ತಲೆ, ತಮಸ್ಸು ಅಂತ ಹೇಳ್ತಾ ಇದ್ದಾರೆ. ಆ ತಮಸ್ಸು ಅಜ್ಞಾನ ಸಾಧಕನ ಹೃದಯದಲ್ಲಿ ಉಂಟು ಮಾಡತಕ್ಕಂತಹವನು ಶಿವ. ಆ ಅಜ್ಞಾನವನ್ನ ದೂರ ಮಾಡ್ತಕ್ಕಂತಹ ಶಕ್ತಿ ನಮ್ಮ ದೇವತೆ ತಾಯಿ. ಅದರಿಂದ ಈ ತಾಯಿ ಮತ್ತೆ ಶಿವ ಇಬ್ಬರೂ ಸೇರಿ ಒಂಥರ ಆಟ ಆಡ್ಸೋದು. ನಿಮ್ಗೆ ಇದನ್ನ ಕೊಡ್ತೀನಿ ನೋಡೋಣ, ಇವಾಗ ಈ ತರ ಕಷ್ಟ ಕೊಡ್ತೀನಿ, ಹೇಗ್ ನೀನ್ ಅದನ್ನ ಸಹಿಸ್ತೀಯ ನೋಡೋಣ ಅಂತ. ಆವಾಗ ತಾಯಿ, ಅಯ್ಯೋ ಪಾಪ ಸಾಕು, ಇಷ್ಟು ಅನುಭವಿಸಿದಾನಲ್ಲ, ಇನ್ಮೇಲೆ ಅವನ್ಗೆ ಸುಖ ಕೊಡು. ಈ ತರ ಅವ್ರಿಬ್ರೂ ಸೇರಿ ತಾಯಿ ಸಾಧಕನನ್ನ ಕಾಪಾಡೋ ಹಾಗೆ. ಹಾಗಂತ ಶಿವ ಬರೀ ಕಷ್ಟ ಕೊಟ್ಕೊಂಡು ಕೂತಿದ್ದಾನೆ ಅಂತಲ್ಲ, ಅವನು ಅರ್ಧನಾರೀಶ್ವರ ಅವನೇ ಮೋಕ್ಷಕ್ಕೆ ಕಾರಣ ಅಂತಲೂ ಹೇಳ್ತಾರಲ್ಲ. ಅದರಿಂದ ಅರ್ಧನಾರೀಶ್ವರ ತತ್ವದಲ್ಲಿ ಶಿವನನ್ನೂ ಆರಾಧಿಸ್ಬೇಕು,
ತಾಯಿಯನ್ನು ಆರಾಧಿಸ್ಬೇಕು. ಅದರಿಂದ ಅವರಿಬ್ರು ಒಟ್ಟಿಗೆ ಆರಾಧಿಸ್ಬೇಕು. ಮತ್ತೆ ಅವರಲ್ಲಿ ಸಾಮ್ಯವನ್ನು ಹೇಳ್ತಾ ಇದ್ದಾರೆ, 5 ವಿಧವಾದ ಸಾಮ್ಯವನ್ನ ಹೇಳ್ತಾರೆ. ಅದಕ್ಕೆ ಮುಂಚೆ ಈ 9 ರಸಗಳು ಅಂತ ಹೇಳ್ತೇನೆ, ನವರಸಗಳು ಯಾವ್ಯಾವ್ದು? ಶೃಂಗಾರ, ಕರುಣ, ಅದ್ಭುತ, ಹಾಸ್ಯ, ವೀರ, ಭಯಾನಕ, ಭೀಭತ್ಸ, ರೌದ್ರ ಮತ್ತೆ ಶಾಂತ. ಈ ನಾಟ್ಯವನ್ನ ಕಲಿಬೇಕಾದ್ರೆ ಇದಿಷ್ಟೂ ರಸಗಳನ್ನು ಹೇಳ್ಕೊಡ್ತಾರೆ ಗುರುಗಳು. ಹೇಗೆ ಅದನ್ನ ತಮ್ಮ ಕಣ್ಣಿನಿಂದ, ತಮ್ಮ ಮುಖದ ಚಹರೆಯಿಂದ, ಭಾವದಿಂದ ಅದನ್ನ ವ್ಯಕ್ತಪಡಿಸ್ಬೇಕು ಅಂತ. ಈ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಶುರು ಮಾಡ್ತಾರಲ್ಲ, ಅದ್ರೊಳಗೆ ನಿಮ್ಗೆ ಅಷ್ಟು ರಸಗಳನ್ನು ಸಹ ಕಾಣಕ್ ಸಾಧ್ಯ ಆಗುತ್ತೆ. ಅಂತಹ ಒಂದು ನಾಟ್ಯವನ್ನ ನೀವು ನೋಡಿದಾಗ ನಿಜವಾಗಿಯೂ ತಾಯಿ ಮತ್ತು ಈಶ್ವರ ತಾಂಡವ ನೃತ್ಯದೊಂದಿಗೆ ತಾಯಿಯ ನಸುನಗೆ 9 ರಸಗಳು ನಿಮಗೆ ಕಾಣಿಸಕ್ಕೆ ಸಾಧ್ಯ ಇರುತ್ತೆ. ಶಿವನಿಗೆ 9 ನವಾತ್ಮಾನಂ ಅಂತ ಹೇಳ್ತಾರೆ, ನವರಸದಿಂದ ಕೂಡಿದಂತಹ ನಾಟ್ಯ. ಮತ್ತೆ ಇವರಿಬ್ರು ಬೇರೆ ಅಂದ್ರೂ ಸಹ 5 ವಿಧವಾದ ಸಾಮ್ಯಗಳನ್ನು ಹೇಳ್ತಾರೆ. ಸಾಮ್ಯ ಅಂತಂದ್ರೆ ಸಿಮಿಲಾರಿಟೀಸ್ ಅಂತ. ಏನ್ ಸಿಮಿಲಾರಿಟಿ? ಅಧಿಷ್ಠಾನ ಸಾಮ್ಯ, ಅವರಿಬ್ರು ವಾಸಸ್ಥಾನ ಎಲ್ಲಿ, ಅವರ ಅಧಿಷ್ಠಾನ ಆಧಾರ ಚಕ್ರ, ಅದರಿಂದ ಅಧಿಷ್ಠಾನ ಅದಾಗುತ್ತೆ. ಆಮೇಲೆ ಅನುಷ್ಠಾನ ಸಾಮ್ಯ, ಜನನೀ ಮಜ್ಜ ಇದಂ ಅಂತ ಹೇಳ್ತಾರೆ. ಈ ಸೃಷ್ಟಿ ಕಾರ್ಯದಲ್ಲಿ ತಾಯಿ ಮತ್ತು ಶಿವ ಇಬ್ಬರು ಒಟ್ಟಿಗೆ ಮಾಡೋದ್ರಿಂದ ಅವರು ಅನುಷ್ಠಾನ, ಅವ್ರು ಮಾಡ್ತಕ್ಕಂತಹ ಕೆಲಸದಲ್ಲೂ ಸಾಮ್ಯ ಇದೆ ಅಂತ ಹೇಳ್ತಾರೆ. ಆಮೇಲೆ ಅವಸ್ಥಾನ ಸಾಮ್ಯ, ಅವರಿಬ್ರೂ ನೃತ್ಯವನ್ನು ಮಾಡ್ತಾರೆ. ಒಬ್ಬ ತಾಂಡವ ಮಾಡಿದ್ರೆ ಇವಳು ಲಾಸ್ಯ, ಅದರಿಂದ ಅವಸ್ಥಾನ, ಅವರ ಮಾಡತಕ್ಕಂತಹ ಆಚರಣೆ ಅದರೊಳಗೂ ಸಹ ಸಾಮ್ಯ. ರೂಪ ಸಾಮ್ಯ, ನಾವು ಕೆಲವಾರು ಬಾರಿ ಆಗ್ಲೇ ನೋಡಿದೀವಿ, ತಾಯಿಯನ್ನ ಕೆಂಪಗಿದ್ದಾಳೆ ಅರುಣ ರಾಗ ಅಂತ ಹೇಳ್ತೀವಿ, ಮತ್ತೆ ಕಪ್ಪಗಿದ್ದಾಳೆ ಅಂತ ಹೇಳ್ತೀವಿ, ಶ್ವೇತ ವರ್ಣ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಶಿವನನ್ನು ಸಹ ವರ್ಣಿಸಿರೋದನ್ನ ನೋಡ್ತೀವಿ. ಆದ್ರಿಂದ ಅವರಿಬ್ರಲ್ಲೂ ಒಂದು ರೂಪ ಸಾಮ್ಯವನ್ನು, ಭೈರವ ಭೈರವಿ ಅಂತಾನು ಹೇಳ್ತಾರೆ, ಅವರಿಬ್ರದ್ದು ರೂಪ ಸಾಮ್ಯ ಒಂದೇ ತರ ಅವರನ್ನ ವರ್ಣಿಸಿರೋದನ್ನು ನೋಡ್ತೀವಿ. ಆಮೇಲೆ ನಾಮ ಸಾಮ್ಯ, ಅವರ ಇಬ್ಬರದ್ದು ವಿವರಣೆನ ನವಾತ್ಮಾನಂ, ಅವರಿಬ್ರಿಗೂ ಒಂದೇ ರೀತಿಯಲ್ಲಿ, ಈಗ ಅರ್ಧನಾರೀಶ್ವರ ಅಂತ ಹೇಳ್ಬಿಟ್ಟಾಗ ಒಂದೇ ರೀತಿಯಲ್ಲಿ ಹೇಳ್ದಾಗ ಆಯ್ತಲ್ವಾ. ಅವಳು ಅವನ ಎಡಭಾಗದ ತೊಡೆಯ ಮೇಲೆ ಕುಳಿತಿರ್ತಾಳೆ ಶಿವನ ಜೊತೆ, ಅಲ್ಲಿಗೆ ಅವರ ಒಂದೇ ನಾಮ ಸಾಮ್ಯ, ಅರ್ಧನಾರೀಶ್ವರ ಅಂದಾಗ. ಆದ್ರಿಂದ ಈ ರೀತಿಯಾಗಿ ಅವರನ್ನ ಆರಾಧಿಸಬೇಕು ಅನ್ನೋದನ್ನ ಹೇಳ್ತಾ, ಇದಕ್ಕೆ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಕ್ಕಂತಹ ಮಂತ್ರ, ಈ ಮಂತ್ರದ ಆಧಾರದಲ್ಲಿ ನೀನು ಅವರನ್ನ ಆರಾಧಿಸು, ಮೂಲಾಧಾರದಲ್ಲಿದ್ದಾರೆ ಅವರನ್ನ ಆರಾಧಿಸು. ಆದ್ರಿಂದ ಆ ಥರ ಮಾಡಿದ್ರೆ ನಿನಗೆ ಖಂಡಿತ ಮೋಕ್ಷ ಸಿಕ್ಕುತ್ತೆ. ಇದನ್ನ ಹೇಳ್ತಾ ಅಲ್ಲಿಗೆ ಈ ತತ್ವದ ಭಾಗ ಶಂಕರಾಚಾರ್ಯರು ಅದನ್ನ ಆ ರೀತಿಯಾಗಿ ಹೇಳಿಲ್ಲದೆ ಹೋದ್ರೂ ಸಹ ಬಹಳಷ್ಟು ಕಡೆ ಅದರ ಬಗ್ಗೆ ಹೇಳೋದ್ರಿಂದ ತತ್ವದ ಭಾಗದ ವಿವರಣೆ ಉಳಿದಿದೆ. ಮುಂದೆ ಸೌಂದರ್ಯದ ವಿವರಣೆ, ಅದ್ರೊಳಗೂ ತತ್ವ ಬರಲ್ಲ ಅಂತ ಅಲ್ಲ, ತತ್ವ ಇರುತ್ತೆ, ಆದ್ರೆ ತಾಯಿಯ ಸೌಂದರ್ಯಕ್ಕೆ ಪ್ರಾಧಾನ್ಯತೆ ಅಲ್ಲಿ. ನಮ್ಮ ಈ ಕೃತಿ ಹೇಳೋದೇನೆ ಸೌಂದರ್ಯ ಲಹರಿ ಅಂತ. ಆ ಲಹರಿಯನ್ನ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಮಸ್ಕಾರ.